ಮಾತಿನ ನಲ್ಲರು, ಮಾತಿನ ತುಂಟರು, ಎಂಟೆದೆಯ ಬಂಟರು, ಕರ್ನಾಟಕದ ಮಂದ ಕೃಷ್ಣ ಮಾದಿಗರು, ಅದು ಕೂಡ ಅವ್ರಿಗೆ ಅವ್ರ ಒಪ್ಪಿಗೆ ಮೇರೆಗೆ ನಾನು ಬಿಡಪತ್ನಲ್ಲಿ ಕೇಳ್ಕೊಂಡೆ ಮಾತಾಡಿರೋದು. ಹಾಗಾಗಿ ನನ್ನ ಅನಿಸಿಕೆ ಏನಂದ್ರೆ 35 ವರ್ಷ ಅಂದ್ರೆ 7ರಲ್ಲಿ 35 ಅಂದ್ರೆ 7 ಸರ್ಕಾರಗಳು ರಚನೆ ಆಗ್ಬೋದು. ಯಾವ ಒಬ್ಬ ಮುಖ್ಯಮಂತ್ರಿಗೂ ಗಂಡಸ್ತನೂ ಇಲ್ಲ, ಅವ್ರು ಗಂಡಸರು ಅಲ್ಲ. ಬೇಕಾದ್ರೆ ಒಬ್ಬ ಯಾವುದಾದ್ರೂ ಹೆಣ್ಮಗಳು ಮುಖ್ಯಮಂತ್ರಿ ಆಗಿದ್ರೆ ಒಳ ಮೀಸಲಾತಿ ಜಾರಿ ಆಗ್ತಿದ್ರು ಏನೋ ಗೊತ್ತಿಲ್ಲ. ನರಸತ್ತ ನಾಮರ್ಧರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಗೆ ಇವ್ರ ಮ್ಯಾಲ ನಂಬಿಕೆ ಇಲ್ಲ. ಈ ಕರ್ನಾಟಕದ ಹೋರಾಟ ಎಲ್ಲ ಥರ ಬೆಂಕಿ ಹಚ್ಚಿದ್ದಾತು, ಎಲ್ಲ ಥರ ಹೋರಾಟ ಮಾಡಿ ಇವಾಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಾಗೈತಲ್ಲ, ಅದಕ್ಕೂ ಕೂಡ ನಮ್ದು ಸಹಮತಿ ಐತಿ. ರಾಷ್ಟ್ರ ಮಟ್ಟಕ್ಕೆ ಹೋರಾಟಕ್ಕೆ ಹೋಗ್ಬೇಕಾದ್ರೆ 8-9 ರಾಜ್ಯಗಳು ನಮ್ಗೆ ತಪ್ತಾವ. 8-9 ರಾಜ್ಯದಾಗೂ ಹಿಂದಿ ಭಾಷೆ ಮಾತಾಡೋರು ಬೇಕು, ಇಂಗ್ಲೀಷ್ ಮಾತಾಡೋರು ಬೇಕು, ಮರಾಠಿ ಮಾತಾಡೋರು ಬೇಕಾಗತ್ತೆ. ಅಲ್ಲೆಲ್ಲ ಪ್ರಚಾರ ಮಾಡ್ಕೊಂತ ಹೋಗ್ಬೇಕಾಗತ್ತ. ಆ ಥರ ಸಲಹೆ ಸೂಚನೆಗಳು ತಗೊಂಡು ನಮ್ಮ ಜೊತೆಗೆ, ಯಾಕಂದ್ರೆ ರಾಷ್ಟ್ರದೊಳಗೆ ಮಂದ ಕೃಷ್ಣ ಅವರು ಸ್ವಲ್ಪ ಎಲ್ಲ ಪಕ್ಷದ ಜೊತೆ ಅವ್ರು ಕರೆದ್ರೆ ವೇದಿಕೆಗೆ ಬರೋರಂತೂ ಅದಾರ. ಅವ್ರನ್ನ ಕರೆದುಕೊಂಡು ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಲಗೇಜ್ಗಳನ್ನ ಇಟ್ಕೊಂಡು ಹೋಗ್ಬೇಕಾದ್ರೆ ಬಸ್ ಮಾಡಿದ್ರೆ 1 ಬಸ್ ಸಾಕು. ಬಟ್ ನಾವು ಬೈಕ್